Hello everyone, welcome to my YouTube channel PUC Mathematics Made Easy. In this YouTube channel, I am mainly focusing about the board exams to CET entrance exams. I am your mathematics lecturer Kavita SV. In this YouTube channel, mainly I am focusing about only for first year and second year PUC students board and entrance exam syllabus. This channel I am using both Kannada and English language because ಯಾಕೆಂದರೆ ಇದು ರೂರಲ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಸಿಟಿ ಸ್ಟೂಡೆಂಟ್ಸ್ ವರೆಗೂ ರೀಚ್ ಆಗಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಹಾಗಾಗಿ ಇಲ್ಲಿ ನಾನು ಎರಡು ಲ್ಯಾಂಗ್ವೇಜ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ನಿಮಗೆ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಸಬ್ಜೆಕ್ಟನ್ನು ಕಲಿಬೇಕು ಅಂತಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿ. ನೀವು ಈಗ ಆಲ್ರೆಡಿ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ PUCಗೆ ಅಡ್ಮಿಷನ್ಸ್ ಆಗಿದ್ದೀರಿ. ಹಾಗೆ ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ಅಂತೇಳಿ ನೀವೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ನೋಡಿ. ಆ ಸೆಲೆಕ್ಷನ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸೆಲೆಕ್ಟ್ ಮಾಡಿದಾಗ ಮಾತ್ರ ಆ ಡೆಸ್ಟಿನಿಗೆ ಹೋಗಿ ರೀಚ್ ಆಗೋಕ್ಕೆ ಸಾಧ್ಯ. ಹಾಗೇನೆ ಯಾವುದೇ ಒಂದು ಸಿಲೆಬಸ್ ಆಗಿರ್ಬೋದು, ಕ್ವಶನ್ಸ್ ಆಗಿರ್ಬೋದು, ಸಬ್ಜೆಕ್ಟ್ಸ್ ಆಗಿರ್ಬೋದು, ಆ ಬೇಸಿಕ್ ಅಂದರೆ ನಾನು ಏನು ಕಲಿತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರನೇ ನೀವು ಆ ಡೆಸ್ಟಿನಿನ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಹಿಯರ್ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ಮ್ಯಾಥಮೆಟಿಕ್ಸ್ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಹಲವಾರು ಜನ ಹಲವಾರು ರೀತಿಯಲ್ಲಿ ನಿಮಗೆ ಹೇಳಿದ್ದಾರೆ. ಹಾಗೆ ನಾನು ತುಂಬ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮ್ಯಾಥಮೆಟಿಕ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ವೆರಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಂಬರ್ಸ್, ಶೇಪ್ಸ್, ಲಾಜಿಕ್ಸ್ ಎಕ್ಸೆಟ್ರಾ. ಇಷ್ಟೇ ಸಿಂಪಲ್ ಆಗಿ ಹೇಳ್ಬೋದು ನೀವು. ಇದನ್ನ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತ ಹೇಳ್ತೀವಿ. ಅಂದರೆ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಹೇಗಂದ್ರೆ ಹಾಗೆ ಹೋಗ್ಬಿಟ್ಟು ಎಲ್ಲಾನು ಕೂಡ ತರೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಿಸ್ಟಮ್ಯಾಟಿಕ್ ಅನ್ನೋದು ಇದೆ. ಅದನ್ನ ನೀವು ಇಲ್ಲಿ ಫಾಲೋ ಮಾಡಿದ್ದೀರಾ ಅಂದರೆ 100% ಯು ವಿಲ್ ಬಿ ರೀಚ್ ಯುವರ್ ಡೆಸ್ಟಿನಿ. ನಿಮ್ಮ ಡೆಸ್ಟಿನಿ ನೀವು ಇಲ್ಲಿ ರೀಚ್ ಮಾಡ್ಬೋದು. ನೋಡಿ, ಈ ಮ್ಯಾಥಮೆಟಿಕ್ಸ್ ಅನ್ನೋದು ಇದೆಯಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತುಂಬ ಅವಶ್ಯಕತೆ ಇದೆ. ಫ್ರಮ್ ಪಾವರ್ಟಿ ಲೆವೆಲ್ ಟು ರಿಚ್ ಪರ್ಸನ್ಸ್ ಆಗಿರ್ಬೋದು, ಅಥವಾ ಎಜುಕೇಟೆಡ್ಸು ಅನ್ಎಜುಕೇಟೆಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬೈ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಯೂಸಿಂಗ್ ಮ್ಯಾಥಮೆಟಿಕ್ಸ್. ಪ್ರತಿಯೊಬ್ಬರು ಮ್ಯಾಥಮೆಟಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ವಿತೌಟ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಲೀವ್, ಬಟ್ ವಿತೌಟ್ ಮ್ಯಾಥಮೆಟಿಕ್ಸ್ ವಿ ಕಾಂಟ್ ಲೀವ್. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಇಂದ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ. ದಿನ ಮನೆ ಮುಂದೆ ಏನು ನಿಮ್ಮ ತರಕಾರಿ ಮಾರ್ಕೊಂಡು ಹೋಗೋರಾಗಿರ್ಬೋದು, ಅಥವಾ ಯಾವುದೋ ವಸ್ತುಗಳನ್ನ ಮಾರ್ಕೊಂಡು ಬರೋರಾಗಿರ್ಬೋದು, ಅಥವಾ ನೀವು ಒಂದು ಮನೆ ಬಾಡಿಗೆಗೆ ಹೋಗ್ತೀನಿ ಅಂತ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಮ್ಯಾಥಮೆಟಿಕ್ಸ್ ಇದೆ. ಹೇಗೆ ಅಂತ ಕೇಳ್ತೀರಾ? ನೋಡಿ, ನಿಮ್ಮ ಮನೆ ಮುಂದೆ ತರಕಾರಿ ಮಾರ್ಕೊಂಡು ಬರ್ತಾರಲ್ವಾ, ಅವರು ತರಕಾರಿನ ಮಾರ್ಕೊಂಡು ಬಂದಾಗ 1 kg ಟೊಮಾಟೋಗೆ ಎಷ್ಟು ಬೀಳುತ್ತೆ ಅದನ್ನ ಹೇಳಬೇಕು ಅಂದ್ರೂ ಕೂಡ ಎಷ್ಟು, ಹೌ ಮಚ್ ಅನ್ನೋದನ್ನ ಯಾವ್ದು ಹೇಳುತ್ತೆ ನಮ್ಗೆ? ಮ್ಯಾಥಮೆಟಿಕ್ಸ್ ಅನ್ನೋದು ಹೇಳುತ್ತೆ. ಅದು ಒಂದು ಮನೆ ಬಾಡಿಗೆಗೆ ಹೋಗ್ತಾ ಇದ್ದೀವಿ, ಅದು ರೆಂಟ್ ಎಷ್ಟು, ಹೌ ಮಚ್, ಅದನ್ನು ಕೂಡ ಯಾವ್ದು ಹೇಳುತ್ತೆ ನಮ್ಗೆ? ಮ್ಯಾಥಮೆಟಿಕ್ಸ್ ಹೇಳುತ್ತೆ. ಹಾಗೆ ನಮ್ಮ ಸಬ್ಜೆಕ್ಟ್ಸಿಗೆ ಬರೋಣ. ಓಕೆ, ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ನಾವು ಕನ್ನಡ, ಇಂಗ್ಲಿಷ್ ಯಾವುದಾದ್ರು ಆಗಿರ್ಬೋದು. ನಾನು ಫಸ್ಟ್ ಕನ್ನಡ ತಗೊಳ್ತಾ ಇದ್ದೀನಿ ಇಲ್ಲಿ. ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಅದರಲ್ಲೂ ಮ್ಯಾಥಮೆಟಿಕ್ಸ್ ಇದೆ. ಹೇಗೆ ಅಂತ ಕೇಳ್ತೀರಾ? ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಎಷ್ಟು ಅನ್ನೋದಕ್ಕೆ ಆನ್ಸರ್ ಯಾವ್ದು ಕೊಡ್ತಾ ಇದೆ? ಮ್ಯಾಥಮೆಟಿಕ್ಸ್ ಅನ್ನೋದು ಕೊಡ್ತಾ ಇದೆ. ಹಾಗೆ ಇಂಗ್ಲಿಷ್ಗೆ ಬನ್ನಿ. ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ದೇರ್, ಹೌ ಮೆನಿ ಕಾನ್ಸೋನೆಂಟ್ಸ್ ಆರ್ ದೇರ್, ಹೌ ಮೆನಿ ವೋವೆಲ್ಸ್, ಹೌ ಅದಕ್ಕೆ ಆನ್ಸರ್ ಯಾವ್ದು ಕೊಡುತ್ತೆ? ನಮ್ಮ ಮ್ಯಾಥಮೆಟಿಕ್ಸ್ ಅನ್ನೋದು ಕೊಡುತ್ತೆ. ಹಾಗೆ ಸೈನ್ಸ್ ಸಬ್ಜೆಕ್ಟ್ಸ್ಗೆ ಬನ್ನಿ ನೀವು. ಸೈನ್ಸ್ ಅಲ್ಲಿ ಹೌ ಮೆನಿ ಪ್ಲಾನೆಟ್ಸ್ ಆರ್ ದೇರ್ ಇನ್ ಸೋಲಾರ್ ಸಿಸ್ಟಮ್, ಅದನ್ನ ಯಾವ್ದು ಹೇಳುತ್ತೆ? ನಮ್ಮ ಮ್ಯಾಥಮೆಟಿಕ್ಸ್ ಹೇಳುತ್ತೆ. ನೋಡಿ, ಮ್ಯಾಥಮೆಟಿಕ್ಸ್ ಇಲ್ಲದೆ ಏನೂ ಆಗಲ್ಲ. ಹಾಗೆ ಸೋಷಿಯಲ್ ಸೈನ್ಸಿಗೆ ಬನ್ನಿ. ಸೋಷಿಯಲ್ ನಮಗೆ ಇಂಡಿಪೆಂಡೆನ್ಸ್ ಯಾವಾಗ ಬಂತು, ಅಥವಾ ನಮ್ಮ ದೇಶನ ಎಷ್ಟು ರಾಜರು ಆಳಿದ್ರು, ಎಲ್ಲ ಪ್ರತಿಯೊಂದನ್ನು ಕೂಡ ಯಾವ್ದು ಹೇಳುತ್ತೆ ನಮಗೆ? ಮ್ಯಾಥಮೆಟಿಕ್ಸ್ ಅನ್ನೋದು ಹೇಳುತ್ತೆ. ಇವತ್ತಿನ ರಾಜಕೀಯ ತಗೊಳ್ಳಿ, ಒಬ್ಬ CM ಆಗಬೇಕು ಅಂತಂದ್ರೆ ಅವರಿಗೆ ಎಷ್ಟು ಜನ ಶಾಸಕರು ಬೇಕು, ಎಲ್ಲ ಪ್ರತಿಯೊಂದು ನೋಡಿ. ನಮ್ಮ ಎಲ್ಲದಕ್ಕೂ ಕೂಡ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ? ಮ್ಯಾಥಮೆಟಿಕ್ಸ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನ್ನ ಚಾನೆಲ್ನಲ್ಲಿ ನಾನು ಮ್ಯಾಥಮೆಟಿಕ್ಸ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ PUCನಲ್ಲಿ ತುಂಬ ಸಿಂಪಲ್ ಆಗಿ ಹೇಗೆ ಮ್ಯಾಥಮೆಟಿಕ್ಸ್ ಅನ್ನ ಸಾಲ್ವ್ ಮಾಡ್ಬೋದು, ಈಸಿಯೆಸ್ಟ್ ಮೆಥಡ್ಸ್ ಅಲ್ಲಿ ಹೇಗೆ ಅದನ್ನ ನಾವು ನೆನಪಲ್ಲಿ ಇಟ್ಕೋಬಹುದು. ಅದಕ್ಕೆ ನಾನು ಕೆಲವು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ ನಿಮಗೆ. ಹೇಗೆ ನೆನಪಲ್ಲಿ ಇಟ್ಕೋಬೇಕು ಏನೋ ಕೆಲವು ವರ್ಡ್ಸ್ ಅನ್ನ ಹೇಳ್ಕೊಡ್ತೀನಿ. ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಇದರಲ್ಲಿ ಏನೇನು ಪೋರ್ಷನ್ಸ್ ಬರುತ್ತೆ, ಹಾಗೆ ಇದರ ಬ್ಲೂ ಪ್ರಿಂಟ್ ಏನು, ಪ್ರತಿಯೊಂದನ್ನು ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತುಂಬ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಬೇಸಿಕ್ಸ್ ಅನ್ನ ಕಲಿತಾಗ ಮಾತ್ರ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೇಸಿಕ್ ಕ್ಲಾಸನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು.